ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಕುರಿತು ತುಂಬಾ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಜೊತೆಗೆ ನಿಮಗೆ ಈ ಒಂದು PM SSP ಸ್ಕಾಲರ್ಶಿಪ್ ಬಗ್ಗೆ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಕಂಟಿನ್ಯೂಸ್ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ನೋಡಿ, SSP ಸ್ಕಾಲರ್ಶಿಪ್ 2023-24 ಸಾಲಿನ ಸ್ಕಾಲರ್ಶಿಪ್ಪಲ್ಲಿ ಒಂದು ಬಿಗ್ ಅಪ್ಡೇಟ್ಸ್, ಒಂದು ಬಿಗ್ ಚೇಂಜಸ್ ಅಂತಲೇ ಹೇಳ್ಬೋದು. ಇಲ್ಲಿ ಸುಮಾರು ಸ್ಟೂಡೆಂಟ್ಸು ನೀವು ಕಮೆಂಟ್ಸನ್ನು ಮಾಡ್ತಿರ್ತೀರ, ಏನು ಸರ್ ಇದು ಈ ಒಂದು SSP ಸ್ಕಾಲರ್ಶಿಪ್ಪಲ್ಲಿ ಹೊಸದಾಗಿ PM SSP ಸ್ಕಾಲರ್ಶಿಪ್ಪು ಅಪ್ಡೇಟ್ ಆಗಿದೆ ಅಲ್ವಾ ಸರ್, ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಯಾವ ರೀತಿ ಬರುತ್ತೆ ಸರ್, ಇದಕ್ಕೇನಾದರೂ ಬೇರೆ ಕಡೆ ಅಪ್ಲಿಕೇಶನ್ ಹಾಕಬೇಕಾ ಏನು ಅಂತ ಹೇಳಿಬಿಟ್ಟು ನೋಡಿ. ಮೊದಲಿಗೆ ಈಗ ಯಾರಿಗೆಲ್ಲ PM SSP ಸ್ಕಾಲರ್ಶಿಪ್ ವೆಬ್ಸೈಟಲ್ಲಿ ತೋರಿಸ್ತಿದೆ, ಈ ಒಂದು ಸ್ಟೂಡೆಂಟ್ಸ್ ಯಾರೂ ಸಹ ಸಪ್ರೇಟಾಗಿ ಎಲ್ಲೂ ಹೋಗಿ ಒಂದು ಅಪ್ಲಿಕೇಶನನ್ನು ಹಾಕಿಲ್ಲ, ಅವ್ರಿಗೆ ಈಗ ವೆಬ್ಸೈಟಲ್ಲಿ ತೋರಿಸ್ತಿದೆ. ಹಾಗಾಗಿ ನೀವು ಸ್ಟೂಡೆಂಟ್ಸ್ ಏನು ಅರ್ಥ ಮಾಡ್ಕೋಬೇಕು, ಇದಕ್ಕೆ ಸದ್ಯಕ್ಕೆ ಎಲ್ಲೂ ಸಹ ಹೋಗಿ ನೀವು ಸಪ್ರೇಟಾಗಿ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ, ಓಕೆನಾ. ಈ ಒಂದು SSPಗೆ ಆಟೋಮೆಟಿಕ್ ಡೀಟೇಲ್ಸ್ ಏನು ಲಿಂಕ್ ಆಗಿದೆಯೋ ಗೊತ್ತಿಲ್ಲ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಸಹ ಈ ಒಂದು PM SSP ಸ್ಕಾಲರ್ಶಿಪ್ ಆದರೆ ತೋರಿಸ್ತಿದೆ. ಮೊದಲಿಗೆ ಈ ಒಂದು ಸ್ಕಾಲರ್ಶಿಪ್ಪು ಸ್ಟೇಟ್ದ ಸೆಂಟ್ರಲ್ದ ಅನ್ನೋದನ್ನು ನೀವು ತಿಳ್ಕೊಬೇಕು. ಈ ಒಂದು ಸ್ಕಾಲರ್ಶಿಪ್ ಬಂದು ಸೆಂಟ್ರಲ್ ಸ್ಕಾಲರ್ಶಿಪ್, ಆಲ್ಮೋಸ್ಟ್ ನಿಮಗೇನೆ ಸಹ ಗೊತ್ತಿರೋದ. ಇಲ್ಲಿ PM SSP ಸ್ಕಾಲರ್ಶಿಪ್ ಅಂತ ಮೆನ್ಷನ್ ಆಗಿದ ತಕ್ಷಣ ಇದು ಸೆಂಟ್ರಲ್ ಸ್ಕಾಲರ್ಶಿಪ್ ಅಂತ ಎಲ್ರಿಗೂ ಸಹ ಅರ್ಥ ಆಗುತ್ತೆ. ಈ ಒಂದು ಸ್ಕಾಲರ್ಶಿಪ್ ಅಡಿ ಯಾವ್ಯಾವ ಕೋರ್ಸ್ಗಳಿಗೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಮೊದಲಿಗೆ ಅಪ್ಡೇಟ್ ಮಾಡ್ತೀನಿ. ನೋಡಿ, BE BTech ಸ್ಟೂಡೆಂಟ್ಸ್ಗೆ 20,000 ವರೆಗೂ ಸ್ಕಾಲರ್ಶಿಪ್ ಆದರೆ ಬರುತ್ತೆ. ಆ್ಯಂಡ್ ಹಾಗೇನೂ ಸಹ ಈ ಒಂದು PG ಕೋರ್ಸಸ್ಗಳು ಮಾಡ್ತಿರುವಂಥ ಅವರಿಗೆ 18,000 ಸಮಥಿಂಗ್ ಏನೋ ಸ್ಕಾಲರ್ಶಿಪ್ ಆದರೆ ಅವ್ರಿಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಈಗ ಅಂಡರ್ ಗ್ರ್ಯಾಜುಯೇಟ್ಸ್, ಈಗ ನಾರ್ಮಲ್ ಡಿಗ್ರಿ, BCom, BSc, BCA ಈ ರೀತಿ ಕೋರ್ಸಸ್ ಮಾಡ್ತಿರೋಂಥ ಸ್ಟೂಡೆಂಟ್ಸ್ಗೆ 8,000 ಅಮೌಂಟ್ ಆದರೆ ಬರುತ್ತೆ. ಜೊತೆಗೆ ಈಗ ನೀವು ಇನ್ನು ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸು ಮೆಡಿಕಲ್ ಕೋರ್ಸಸ್ ಮಾಡ್ತಕ್ಕಂತಹ ಸ್ಟೂಡೆಂಟ್ಸ್ಗಳಿಗೂ ಸಹ ನಿಮಗೆ ಅರೌಂಡ್ ಒಂದು 8,000 ಆದರೆ ಬರ್ಬೋದು. ಇದ್ರ ಬಗ್ಗೆ ನನಗೆ ಕನ್ಫರ್ಮೇಷನ್ ಆದರೆ ಇಲ್ಲ, ಮುಂದಿನ ವೀಡಿಯೋಸಲ್ಲಿ ನಾನು ಕನ್ಫರ್ಮೇಷನನ್ನು ಮಾಡ್ತೀನಿ. ಈ ಒಂದು PM SSP ಸ್ಕಾಲರ್ಶಿಪ್ ಏನಿದೆ, ಈ ಒಂದು ಸ್ಕಾಲರ್ಶಿಪ್ಪು ಈಗ ಆಲ್ಮೋಸ್ಟ್ ಎಲ್ಲ ಒಂದು ಸ್ಟೂಡೆಂಟ್ಸ್ಗಳಿಗೂ ಸಹ ಸ್ಟೇಟಸಲ್ಲಾದರೆ ತೋರಿಸ್ತಿದೆ, ಓಕೆನಾ. ಒನ್ಸ್ ನೀವು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸನ್ನು ಸೆಲೆಕ್ಟ್ ಮಾಡಿಕೊಂಡು 23-24 ಸ್ಟೇಟಸ್ಗೆ ಬನ್ನಿ. ಇಲ್ಲಿ ನೀವು ನೋಡ್ಬೋದು, ನಾನು ನಿಮಗೆ ಲೈವ್ ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ಸ್ ಸೆಂಟ್ರಲ್ ಬಾರ್ PM SSP ಸ್ಕಾಲರ್ಶಿಪ್ ಅಂತ ತೋರಿಸಿದೆ. ಇಲ್ಲಿ ನೀವು ನೋಡ್ಬೋದು ಅಪ್ರೂವ್ಡು ಎಸ್ ಆಗಿದೆ. ಆ್ಯಂಡ್ ಹಾಗೇನೂ ಸಹ ಅಮೌಂಟ್ ಬಂದುಬಿಟ್ಟು 8,000 ಅಮೌಂಟ್ ಆದರೆ ತೋರಿಸ್ತಿದೆ. ನಾನು ನಿಮಗೆ ತೋರಿಸಿರ್ತಕ್ಕಂಥ ಸ್ಟೂಡೆಂಟ್ ಬಂದುಬಿಟ್ಟು ಅಂಡರ್ ಗ್ರ್ಯಾಜುಯೇಟ್ ಆಗಿರ್ತಾರೆ, ಇವ್ರಿಗೆ ಇಲ್ಲಿ 8,000 ಅಮೌಂಟ್ ಆದರೆ ತೋರಿಸ್ತಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ ನೀವೇನು ಕನ್ಫರ್ಮ್ ಮಾಡಬೇಕು ಅಂತ ಅಂದರೆ, ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಬರ್ತೀರಾ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಬರ್ತೀರಾ, ಜೊತೆಗೆ ನಿಮಗೆ PM SSP ಸ್ಕಾಲರ್ಶಿಪ್ ತೋರಿಸ್ತಿದೆಯಾ ಇಲ್ವಾ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ದಯವಿಟ್ಟು ಎಲ್ಲರೂ ಸಹ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಇದು ನಿಮಗೂ ಸಹ ಯೂಸ್ಫುಲ್ ಆಗುತ್ತೆ, ಜೊತೆಗೆ ನನಗೂ ಯೂಸ್ಫುಲ್ ಆಗುತ್ತೆ. ಯಾಕಂತಂದರೆ ನನಗೊಂದು ಕನ್ಫರ್ಮೇಷನ್ ಬೇಕಾಗಿದೆ, ಇದು ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ತೋರಿಸ್ತಿದೆಯಾ ಏನು ಅಂತ ಹೇಳಿಬಿಟ್ಟು. ಹಾಗಾಗಿ ನೀವು ದಯವಿಟ್ಟು ಒಂದೇ ಒಂದು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಅಮೌಂಟ್ ಬಗ್ಗೆ ನೀವು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ರಿ, ಸರ್ ಇಂಜಿನಿಯರಿಂಗ್ ಅವ್ರಿಗೆ ಅಷ್ಟು, ನಾರ್ಮಲ್ ಡಿಗ್ರಿ ಅವ್ರಿಗೆ ಇಷ್ಟು ಅಂತ ಹೇಳಿಬಿಟ್ಟು. ಎಷ್ಟು ಅಮೌಂಟ್ ಬರಬೇಕೇನೋ ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಸಹ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ. ಜೊತೆಗೆ ಈ ಒಂದು PM SSP ಸ್ಕಾಲರ್ಶಿಪ್ ಯೋಜನೆ ಏನಿದೆ, ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಎಲ್ಲೂ ಸಹ ಹೋಗಿ ಸಪ್ರೇಟಾಗಿ ಅಪ್ಲೈ ಮಾಡೋ ಅವಶ್ಯಕತೆ ಆದರೆ ಇಲ್ಲ, ಓಕೆನಾ. ಆ್ಯಂಡ್ ಇಲ್ಲಿ ನೋಡ್ಬೋದು, ಈಗ ಈ ಒಂದು PM SSP ಸ್ಕಾಲರ್ಶಿಪ್ ಬಂದ್ಬಿಟ್ಟು ನಾನು ಹಾಗೆ ತೋರಿಸ್ತಾ ಬರ್ತೀನಿ ನೋಡಿ ನಿಮಗೆ. ಈಗಾಗಲೇ ಸಹ ಈ ಒಂದು ಅಮೌಂಟ್ ಆಲ್ಮೋಸ್ಟ್ ಎಲ್ಲ ಒಂದು ಸ್ಟೂಡೆಂಟ್ಸ್ಗಳಿಗೂ ಸಹ ಪುಷ್ ಟು DBT ಆದರೆ ಆಗಿದೆ, ಪುಷ್ ಟು DBT ಎಸ್ ಆಗಿದೆ, ಅಮೌಂಟನ್ನು ಸಹ ತೋರಿಸ್ತಿದೆ. ಬಟ್ ಇಲ್ಲಿ ನಿಮಗೆ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಅಂತ ಏನಿದೆ, ಈ ಒಂದು ಪೇಮೆಂಟ್ ಆದರೆ ಇನ್ನೂ ಸಹ ಅಪ್ರೂವ್ ಆಗಿಲ್ಲ DDO ಅವ್ರ ಕಡೆಯಿಂದ, ಹಾಗಾಗಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಈ ಒಂದು ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಅಂತ ಏನಿದೆ, ಇದು ಎಸ್ ಬಂದಿದ ತಕ್ಷಣ ನಿಮಗೆ ವಿತಿನ್ ಒಂದು 15 to 20 ಡೇಸ್ ಒಳಗಡೆ ಮ್ಯಾಕ್ಸಿಮಮ್ ಅಮೌಂಟ್ ಆದರೆ ಕ್ರೆಡಿಟ್ ಆಗುತ್ತೆ. ಈಗ ಸದ್ಯದ ಮಟ್ಟಿಗೆ ಬರ್ತಿರುವಂತಹ ಅಪ್ಡೇಟ್ಸ್ ಪ್ರಕಾರ ಈ ಒಂದು PM SSP ಸ್ಕಾಲರ್ಶಿಪ್ ಏನಿದೆ, ಈ ಒಂದು ಸ್ಕಾಲರ್ಶಿಪ್ ಸ್ಟೇಟಸಲ್ಲಿ ಯಾರಿಗೆಲ್ಲ ತೋರಿಸ್ತಿದೆ, ಪುಷ್ ಟು DBT ಯಾರಿಗೆಲ್ಲ ಎಸ್ ತೋರಿಸ್ತಿದೆ, ಅವ್ರದ್ದು ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಪೇಮೆಂಟ್ ಅಪ್ರೂವ್ಡ್ ಬೈ DDO ಎಸ್ ಅಂತ ಬರುತ್ತೆ. ಅದಾದ ನಂತರ ವಿತಿನ್ 15 ಡೇಸ್ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುವಂಥ ಸಾಧ್ಯತೆ ಒಂದು 90% ಚಾನ್ಸಸ್ ಆದರೆ ಇದ್ದಾವೆ. ಹಾಗಾಗಿ ಸ್ಟೂಡೆಂಟ್ಸು ಸ್ವಲ್ಪ ವೆಯ್ಟ್ ಮಾಡಬೇಕು. ಬಟ್ ಇದರಲ್ಲಿ ಒಂದು ಶಾಕಿಂಗ್ ಅಪ್ಡೇಟ್ಸ್ ಏನು ಅಂತ ಅಂದರೆ, ನಾನು ಕೆಲವೊಂದು ಕಡೆ ಕೇಳಿದಂತಹ ನ್ಯೂಸಸ್ ಪ್ರಕಾರ, ನನಗೆ ಬರ್ತಿರುವಂತಹ ಅಪ್ಡೇಟ್ಸ್ ಪ್ರಕಾರ, ಇಲ್ಲಿ ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟ್ಸ್ಗಳಿಗೆ ಫೋನ್ ಮಾಡಿದಾಗ ಅವರು ಹೇಳ್ತಿದ್ದಾರೆ PM SSP ಸ್ಕಾಲರ್ಶಿಪ್ಪು ಆ್ಯಂಡ್ ಹಾಗೇನೂ ಸಹ ಈ ಒಂದು ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಂತ ಏನಿರುತ್ತೆ, ಈ ಒಂದು ಎರಡೂ ಸ್ಕಾಲರ್ಶಿಪ್ಪಲ್ಲಿ ಕೇವಲ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಅಷ್ಟೇ ಬರುತ್ತೆ ಅಂತ ಹೇಳ್ತಿದ್ದಾರೆ.
ಸರ್ ನೀವು ಯಾವ ಎರಡು ಸ್ಕಾಲರ್ಶಿಪ್ಪಲ್ಲಿ ಒಂದು ಸ್ಕಾಲರ್ಶಿಪ್ ಅಷ್ಟೇ ಬರುತ್ತೆ ಅಂತ ಮಾತಾಡ್ತಿದ್ದೀರಾ ಅಂತ ನೀವು ಕೇಳ್ಬೋದು. ನಾನು ನಿಮಗೆ ಇಲ್ಲಿ ಲೈವ್ ಎಕ್ಸಾಂಪಲ್ ಅದನ್ನ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಗೆ ಇಲ್ಲಿ ಕಾಂಪೋನೆಂಟಲ್ಲಿ ನೀವು ನೋಡ್ಬೋದು ಫೀ ರೀಇಂಬರ್ಸ್ಮೆಂಟ್ ಬಾರ್ ಫೀ ಕನ್ಸೆಷನ್ ಅಂತ ಇದೆ. ಜೊತೆಗೆ ಇಲ್ಲಿ ಕೆಳಗಡೆ PMSSP ಸ್ಕಾಲರ್ಶಿಪ್ ಅಂತ ಇದೆ. ಈಗ ಡಿಪಾರ್ಟ್ಮೆಂಟ್ಸ್ಗಳ ಕಡೆಯಿಂದ ಏನು ಕೆಲವೊಂದಿಷ್ಟು ಅಪ್ಡೇಟ್ಸ್ ಪ್ರಕಾರ ಏನು ಬರ್ತಿದೆ, ಈ ಒಂದು ಎರಡೂ ಸ್ಕಾಲರ್ಶಿಪ್ಪಲ್ಲಿ ಎರಡೂ ಸಹ ಅಪ್ರೂವ್ ಆಗಿದೆ, ಕೇವಲ ಒಂದಷ್ಟೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದನ್ನು ಯಾವ ರೀತಿ ಹೇಳ್ತಿದ್ದಾರೆ, PMSSP ಸ್ಕಾಲರ್ಶಿಪ್ ಬಂದರೆ ನಿಮಗೆ ಈ ಒಂದು ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಬರಲ್ಲ ಅಂತ ಹೇಳ್ತಿದ್ದೀರಾ. ಓಕೆನಾ, ಇದರ ಬಗ್ಗೆ ನನ್ನ ಒಂದು ಅನಿಸಿಕೆಯನ್ನು ಕೇಳೋದು ಆದರೆ ಕಳೆದ 3 ವರ್ಷಗಳಿಂದ ನಾನು ಈ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಕೊಡ್ತಿದ್ದೀನಿ. ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಮೈನ್ ಚಾನಲ್ ಏನಿದೆ, ನಮ್ಮ ಒಂದು ಮೈನ್ ಚಾನಲಲ್ಲಿ ನಿಮಗೆ ಅಪ್ಡೇಟ್ಸನ್ನು ಕೊಡ್ತಿದ್ದಾಗಲೂ ಸಹ ಇಲ್ಲಿ 1 ಇಯರಲ್ಲಿ ಏನಾಗಿತ್ತು, ಕೇವಲ SSP ಅಥವಾ NSP ಸ್ಕಾಲರ್ಶಿಪ್ ಏನಿದೆ, ಈ ಒಂದು SSP ಆ್ಯಂಡ್ NSP ಸ್ಕಾಲರ್ಶಿಪ್ಪಲ್ಲಿ ಕೇವಲ ಒಂದು ಸ್ಕಾಲರ್ಶಿಪ್ ಅಷ್ಟೇ ಬರುತ್ತೆ ಅಂತ ಹೇಳಿದರು. ಬಟ್ ಅಲ್ಲಿ ಸ್ಟೂಡೆಂಟ್ಸ್ಗಳಿಗೆ NSPನೂ ಬರ್ತಿತ್ತು, SSP ಸ್ಕಾಲರ್ಶಿಪ್ ಅಮೌಂಟನ್ನು ಸಹ ಬರ್ತಿತ್ತು. ಈಗ ಅದನ್ನು ಪಕ್ಕಕ್ಕೆ ಇಟ್ಟರೆ ನನ್ನ ಒಂದು ಅನಿಸಿಕೆ ಈ ಒಂದು ಎರಡು ಸ್ಕಾಲರ್ಶಿಪ್ಸ್ ಬಗ್ಗೆ ಹೇಳ್ತೀನಿ ನೋಡಿ. ಒಂದು ಸ್ಕಾಲರ್ಶಿಪ್ ಬಂದು ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಕೊಡ್ತಿರೋದು, ಇನ್ನೊಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಕೊಡ್ತಿರೋದು. ಹಾಗಾಗಿ ಈಗಲೂ ನನಗೇನು ಅನಿಸ್ತಿದೆ, ಈ ಒಂದು ಎರಡು ಸ್ಕಾಲರ್ಶಿಪ್ಸ್ ಬರುವಂತಹ ಚಾನ್ಸಸ್ ಇದೆ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ಇದು ನನ್ನ ಒಂದು ಅನಿಸಿಕೆ ಪ್ರಕಾರ ಎರಡು ಸ್ಕಾಲರ್ಶಿಪ್ಸನ್ನು ಸಹ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತ ಅಂದರೆ ಒಂದು ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಕೊಡ್ತಿರುವಂಥ ಸ್ಕಾಲರ್ಶಿಪ್ಪು ಆ್ಯಂಡ್ ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಕೊಡ್ತಿರುವಂಥ ಸ್ಕಾಲರ್ಶಿಪ್ ಆಗಿರೋದ್ರಿಂದ ಆರಾಮಾಗಿ ಸ್ಟೂಡೆಂಟ್ಸ್ಗಳಿಗೆ ಕೊಡ್ಬೋದು. ಈವನ್ ತುಂಬ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಇದು ನೋಡಿ, ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ಸ್ಟೂಡೆಂಟ್ಸು ಯಾವ ರೀತಿ ಸ್ಯಾಟಿಸ್ಫೈ ಆಗ್ತಿದ್ರು ಅಂತಂದರೆ, ಕಳೆದ 2 ವರ್ಷಗಳ ಹಿಂದೆ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಬರ್ತಿತ್ತು, ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬರ್ತಿತ್ತು, ಆ್ಯಂಡ್ ಹಾಗೇನೂ ಸಹ ಈ ಒಂದು ಹಾಸ್ಟೆಲ್ಗೆ ಅಪ್ಲೈ ಮಾಡಿ ಹಾಸ್ಟೆಲ್ ಯಾರಿಗಾದರೆ ಸಿಗ್ತಿರ್ಲಿಲ್ವೋ ಅಂಥ ಸ್ಟೂಡೆಂಟ್ಸ್ಗೆ ಆ ಒಂದು ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಬರ್ತಿತ್ತು, ಜೊತೆಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರ್ತಿತ್ತು, ಸುಮಾರು ಸ್ಕಾಲರ್ಶಿಪ್ಸ್ ಬರ್ತಿತ್ತು. ಸ್ಟೂಡೆಂಟ್ಸ್ಗಳಿಗೆ ಎಜುಕೇಷನ್ಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗ್ತಿತ್ತು. ಈಗ ಸದ್ಯದ ಮಟ್ಟಿಗೆ ಇರುವಂತಹ ಸಿಚುವೇಶನ್ನು SSP ಬಂದರೆ ಸಾಕಪ್ಪ ಅನ್ನುವಂಥ ರೀತಿಯಲ್ಲಿ ಸ್ಟೂಡೆಂಟ್ಸ್ ಆದರೆ ಇದ್ದಾರೆ. ನೋಡೋಣ ಇದು ಮುಂದಿನ ದಿನಗಳಲ್ಲಿ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂತ ಅಂದರೆ, ಸ್ಟೂಡೆಂಟ್ಸ್ಗಳಿಗೆ ಯಾರಿಗಾದ್ರೂ ಎರಡೂ ಸ್ಕಾಲರ್ಶಿಪ್ಸ್ ಬಂದರೆ ಪ್ರತಿಯೊಬ್ಬರಿಗೂ ಬರುತ್ತೆ. ನಾನು ಇದ್ರ ಬಗ್ಗೆ ಇನ್ನೂ ಸಹ ಡೀಟೇಲ್ಡ್ ಆಗಿ ತಿಳ್ಕೊಂಡು ನಿಮಗೆ ಅಪ್ಡೇಟ್ ಮಾಡೋ ಪ್ರಯತ್ನ ಮಾಡ್ತೀನಿ. ಜೊತೆಗೆ ನಿಮ್ಮ ಒಂದು ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಎರಡು ಸ್ಕಾಲರ್ಶಿಪ್ಪನ್ನು ಕೊಡಬೇಕಾ ಏನು, ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನು ತಿಳಿಸ್ಕೊಡಿ. ನಿಮ್ಗೇನಾದರೂ ಈ ಒಂದು ಸ್ಕಾಲರ್ಶಿಪ್ ಕುರಿತು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಅಥವಾ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡ್ಕೋಬೋದು ಆಗಿರೋದಾ. ನೋಡಿ, ಈ ಒಂದು ಸ್ಕಾಲರ್ಶಿಪ್ ಕುರಿತು ಇನ್ನು ಮುಂದೆ ರೆಗ್ಯುಲರ್ ಆಗಿ ಅಪ್ಡೇಟ್ಸನ್ನು ಕೊಡ್ತೀನಿ. ನೀವು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ದೀರಾ ಅಂತ ಅಂದರೆ ನಾನು ಪ್ರತಿಯೊಬ್ಬರಿಗೂ ಸ್ಕಾಲರ್ಶಿಪ್ ಬರೋವರೆಗೂ ಸ್ಕಾಲರ್ಶಿಪ್ಪಲ್ಲಿ ಏನೆಲ್ಲ ಚೇಂಜಸ್ ಆಗ್ತಿದೆ, ನೀವೇನೆಲ್ಲ ಚೇಂಜಸನ್ನು ಮಾಡ್ಕೋಬೇಕು, ಯಾವ ರೀತಿ ಏನು ಅನ್ನೋದು ಕ್ಷಣ ಕ್ಷಣದ ಅಪ್ಡೇಟ್ಸನ್ನು ಖಂಡಿತವಾಗ್ಲೂ ಕೊಡ್ತೀನಿ. ಹಾಗಾಗಿ ಚಾನಲ್ಗೆ ಪಟ್ಟಂತಹ ಲೈಕ್ ಶೇರ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಜೊತೆಗೆ ಮುಂದಿನ ವೀಡಿಯೋಸಲ್ಲಿ ನಿಮಗೆ ಈ ಒಂದು ಲೇಬರ್ ಸ್ಕಾಲರ್ಶಿಪ್ ಬಗ್ಗೆ, ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬಗ್ಗೆ ಕೇಳ್ತಿದ್ರೆ ಅದ್ರ ಬಗ್ಗೆನೂ ಸಹ ಅಪ್ಡೇಟ್ಸನ್ನು ಮಾಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ.